श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ನೈಯಾಯಿಕರು ವ್ಯಾಪ್ತಿ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. ಅದನ್ನ ನೋಡ್ತಾ ಇದ್ದೀವಿ ಅನುಮಾನ ಪರಿಚ್ಛೇದದಲ್ಲಿ. ಪ್ರತಿಯೋಗಿ ಅಸಮಾನಾಧಿಕರಣ ಸಾಧನ ಸಮಾನಾಧಿಕರಣ ಯಹ ಅತ್ಯಂತಾಭಾವ ತಸ್ಯ ಅಪ್ರತಿಯೋಗಿ ಯತ್ ಸಾಧ್ಯಂ ತತ್ ಸಾಮಾನಾಧಿಕರಣ್ಯಂ ವ್ಯಾಪ್ತಿ ಇತ್ಯರ್ಥಃ. ಹಾಗೆ ಅಂತ ಅವರು ವ್ಯಾಪ್ತಿಯ ಲಕ್ಷಣವನ್ನ ಹೇಳಿದರೆ ಅದರ ದಲಕೃತ್ಯ ನಾವು ನೋಡಿದ್ದೀವಿ. ಸಾಧ್ಯ ಸಮಾನಾಧಿಕರಣಂ ವ್ಯಾಪ್ತಿ ಹಾಗಂತ ಹೇಳಿದರೆ ಪರ್ವತೋ ಅಗ್ನಿಮಾನ್ ಪ್ರಮೇಯತ್ವಾತ್ ಎನ್ನುವ ಅನುಮಾನದಲ್ಲಿ ಅತಿವ್ಯಾಪ್ತಿ ದೋಷ ಬಂತು. ಆ ಅತಿವ್ಯಾಪ್ತಿ ದೋಷ ಪರಿಹಾರ ಮಾಡುವುದಕ್ಕಾಗಿ ಸಾಧನ ಸಮಾನಾಧಿಕರಣ ಅತ್ಯಂತಾಭಾವ ಅಪ್ರತಿಯೋಗಿ ಹಾಗೆ ಅಂತ ಅಂದ್ರೆ ಸಾಧ್ಯ ಇಲ್ಲದೆ ಇರಬಾರ್ದು. ಪ್ರಮೇಯತ್ವ ಇದ್ರೂ ಕೂಡ ಅಲ್ಲಿ ಅಗ್ನಿತ್ವ ಇಲ್ಲ ಹಾಗೆ ಅಂತ ಆ ಅನುಮಾನದಲ್ಲಿ ಅತಿವ್ಯಾಪ್ತಿ ದೋಷ ಬಂತು. ಅದರಿಂದ ಸಾಧ್ಯ ಇರಬೇಕು, ಸಾಧ್ಯದ ಅಭಾವದ ಜೊತೆಗೆ ಸಂಬಂಧ ಇರಬಾರದು ಹಾಗೆ ಅಂತ ಅರ್ಥ. ಸಾಧನ ಸಮಾನಾಧಿಕರಣ ಅತ್ಯಂತಾಭಾವ ಅಪ್ರತಿಯೋಗಿ ಅಂದ್ರೆ, ಅಪ್ರತಿಯೋಗಿ ಅಂದ್ರೆ ಏನು? ಪ್ರತಿಯೋಗಿ ಅಂದ್ರೆ ಅಭಾವ, ಯಾವುದರ ಅಭಾವ ಹೇಳ್ತೀವೋ ಅದು. ಅಪ್ರತಿಯೋಗಿ ಅಂದ್ರೆ ಆ ಅಭಾವದ ಸಂಬಂಧ ಇರಬಾರ್ದು. ಯಾವುದರ ಅಭಾವ? ಅತ್ಯಂತ ಅಭಾವ. ಅತ್ಯಂತ ಅಭಾವ ಅಂದ್ರೆ ಮೂರು ಕಾಲದಲ್ಲಿ ಇಲ್ಲದೆ ಇರೋದು. ಅಂತ ಅತ್ಯಂತ ಅಭಾವದ ಅಪ್ರತಿಯೋಗಿ, ಅದರ ಸಂಬಂಧ, ಆ ಪ್ರತಿಯೋಗಿ ಅದರ ಅಭಾವದ ಜೊತೆಗೆ ಸಂಬಂಧ ಇಲ್ಲದೆ ಇರುವುದು ಅಂತ ಅಂದ್ರೆ ಆ ಸಾಧನ ಜೊತೆಗೆ ಸಮಾನಾಧಿಕರಣ ಒಂದೇ ಅಧಿಕರಣದಲ್ಲಿ ಇದ್ದು ಆ ಅತ್ಯಂತ ಅಭಾವದ ಜೊತೆಗೆ ಅಂದ್ರೆ ಸಾಧ್ಯ ಇಲ್ಲದೆ ಇರಬಾರ್ದು. ಆ ಸಾಧ್ಯದ ಅಭಾವದ ಜೊತೆಗೆ ಸಂಬಂಧವನ್ನ ಪಡೆಯದೇ ಇರೋದು ಅಂತ ಇಷ್ಟು ಲಕ್ಷಣವನ್ನ ಅಂತ ಸಮಾನಾಧಿಕರಣ ನಾವು ಹೇಳ್ತೀವಿ ವ್ಯಾಪ್ತಿ ಹಾಗೆ ಅಂತ ಹೇಳಿದ್ರೆ ಆಗ ಅತಿವ್ಯಾಪ್ತಿ ದೋಷ ಬರೋದಿಲ್ಲ ಹಾಗೆ ಅಂತ. ಅದರಿಂದ ಈ ಎರಡು ವಿಶೇಷಣ ನೋಡಿದೀವಿ. ಸಮಾನಾಧಿಕರಣ್ಯಂ ವ್ಯಾಪ್ತಿ ಅತ್ಯಂತಾಭಾವ ತಸ್ಯ ಅಪ್ರತಿಯೋಗಿ ಯತ್ ಸಾಧ್ಯಂ ಹಾಗೆ ಅಂತ. ಸಾಧನ ಸಮಾನಾಧಿಕರಣ ಅತ್ಯಂತ ಭಾವ ತಸ್ಯ ಅಪ್ರತಿಯೋಗಿ ಅಂತ ನೋಡಿದ್ದೀವಿ. ತಾವತ್ಯುಕ್ತೆ ಅಂತ ಮುಂದಿಂದ ಆಗಬೇಕು. ತಾವದ್ಯುಕ್ತೆ ವೃಕ್ಷ ಸಂಯೋಗಿ ದ್ರವ್ಯತ್ವ ಇತ್ಯತ್ರ ಅತಿವ್ಯಾಪ್ತಿ. ಈ ಎರಡೂ ವಿಶೇಷಣದಿಂದ ಕೂಡಿದಾಗಿ ನಾವು ಹೇಳಿದರೆ ಯಾವುದು ಬಿಡ್ತೀವಿ? ಪ್ರತಿಯೋಗಿ ಅಸಮಾನಾಧಿಕರಣ ಅನ್ನೋದು ಹೇಳಿಲ್ಲ. ಅದನ್ನು ಬಿಟ್ಟು ವ್ಯಾಪ್ತಿಯ ಲಕ್ಷಣ ಹಾಗೆ ಅಂತ ಹೇಳಿದರೆ ಏನ್ ದೋಷ ಬಂತು? ತಾವತ್ಯುಕ್ತೆ ವೃಕ್ಷ ಸಂಯೋಗಿ ದ್ರವ್ಯತ್ವಾತ್ ಅಂದ್ರೆ ಏನರ್ಥ? ವೃಕ್ಷ ಅಂದ್ರೆ ಮರ, ಸಂಯೋಗಿ ಹಾಗೆಂದ್ರೆ ಸಂಯೋಗ ಉಳ್ಳದ್ದು. ಯಾಕೆ? ದ್ರವ್ಯತ್ವಾತ್ ಅದು ದ್ರವ್ಯವಾಗಿರೋದ್ರಿಂದ ಹಾಗೆ ಅಂತ. ಅತ್ರ ಅವ್ಯಾಪ್ತಿ, ಇಲ್ಲಿ ಲಕ್ಷಣದ ವ್ಯಾಪ್ತಿ ಬಂದೇ ಇಲ್ಲ ಹಾಗೆ ಅಂತ. ಅದರಿಂದ ಅವ್ಯಾಪ್ತಿ ದೋಷ. ಅಂದ್ರೆ ಲಕ್ಷಣ ಏನಾಗಿರ್ಬೇಕು? ಲಕ್ಷ್ಯದ ಎಲ್ಲ ಕಡೆ ಇರಬೇಕು. ನಾವು ಮೊದಲೇ ನೋಡಿದ್ದೀವಿ ಲಕ್ಷಣ ಲಕ್ಷ್ಯ. ವ್ಯಾಪ್ತಿ ಇರಬೇಕು. ಹಾ, ಆ ಲಕ್ಷಣ ಏನಾಗಿರ್ಬೇಕು? ಲಕ್ಷ್ಯದ ಸಾರಿ ಲಕ್ಷ್ಯದ ಎಲ್ಲ ಕಡೆ ಇರಬೇಕು. ಲಕ್ಷ್ಯದ ಎಲ್ಲ ಕಡೆ ಇರಬೇಕು ಮತ್ತು ಲಕ್ಷ್ಯದಲ್ಲಿ ಮಾತ್ರ ಇರಬೇಕು. ಲಕ್ಷ್ಯ ಬಿಟ್ಟು ಬೇರೆ ಕಡೆ ಇರಬಾರ್ದು. ಲಕ್ಷ್ಯದಲ್ಲಿ ಇರಬೇಕು, ಲಕ್ಷ್ಯದಲ್ಲಿ ಎಲ್ಲ ಕಡೆ ಇರಬೇಕು, ಲಕ್ಷ್ಯ ಬಿಟ್ಟು ಬೇರೆ ಕಡೆ ಇರಬಾರದು ಅಂತ ಮೂರು ದಳಗಳು ಇದೆ ಅದರಲ್ಲಿ. ಲಕ್ಷಣ ಅಂದ್ರೆ ಏನು ಅಂತ ಪ್ರಕೃತ ಲಕ್ಷ್ಯದಲ್ಲಿ ಇದೆ, ಲಕ್ಷ್ಯದಲ್ಲಿ ಎಲ್ಲ ಕಡೆ ಇಲ್ಲ ಹಾಗೆಂದ್ರೆ ಲಕ್ಷ್ಯದ ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ ಹಾಗೆಂದ್ರೆ ಅದನ್ನು ಅವ್ಯಾಪ್ತಿ ದೋಷ ಅಂತ ಕರೀತಾರೆ. ಅದನ್ನು ಅವ್ಯಾಪ್ತಿ ಅಂದ್ರೆ ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ. ಎಲ್ಲಿ ಇಲ್ಲ ಹಾಗೆಂದ್ರೆ ವೃಕ್ಷ ಸಂಯೋಗಿ ದ್ರವ್ಯತ್ವ ಅದೇನುವ ಅನುಮಾನದಲ್ಲಿ ವ್ಯಾಪ್ತಿ ಬರ್ತಾ ಇಲ್ಲ. ಯದ್ಯಪಿ ಒಳ್ಳೆ ಅನುಮಾನನೇ, ಸದನುಮಾನನೇ, ಅದು ಒಳ್ಳೆ ಅನುಮಾನ, ಸರಿಯಾದ ಅನುಮಾನ. ಆದರೂ ವ್ಯಾಪ್ತಿ ಬರ್ತಾ ಇಲ್ಲ. ಯಾಕೆ ವ್ಯಾಪ್ತಿ ಬರ್ತಾ ಇಲ್ಲ ನೋಡಿ? ಯಾಕೆ ಬರ್ತಾ ಇಲ್ಲ? ತತ್ಪರಿಹಾರಾಯ ಪ್ರತಿಯೋಗಿ ಅಸಮಾನಾಧಿಕರಣ ಇದೆ. ಅದರಿಂದ ವಿಶೇಷಣವನ್ನು ಸೇರಿಸಬೇಕು ಅಂತ ಹೇಳ್ತಾರೆ. ಯಾಕೆ ಬರ್ತಾ ಇಲ್ಲ? ಅವ್ಯಾಪ್ತಿ ದೋಷ ಯಾಕೆ ಬಂತು ಹಾಗೆ ಎಂಬುದಕ್ಕೆ ಸ್ವಲ್ಪ ವಿವರಣೆ ನೋಡಬೇಕು ನೋಡಿ. ಸಂಯೋಗಿ ಅಂದ್ರೆ ಏನರ್ಥ? ಸಂಯೋಗ ಉಳ್ಳದ್ದು ಹಾಗೆ ಅಂತ. ಉದಾಹರಣೆಗೆ ಒಂದು ಮರದಲ್ಲಿ ಒಂದು ಕೋತಿ ಬಂದು ಕೂತಿತ್ತು. ಮರದಲ್ಲಿ ಒಂದು ಕೋತಿ ಕೂತಿತ್ತು. ಈಗ ಏನಾಯ್ತು? ಮರಕ್ಕೂ ಕೋತಿಗೂ ಏನಾಯ್ತು? ಸಂಯೋಗ ಆಯ್ತು. ಸಂಯೋಗ ಆಯ್ತು. ಈ ಕೋತಿ ಯಾವಾಗಲೂ ಕೂತಿ ಇರುತ್ತದಾ? ಅಥವಾ ಇಲ್ಲ. ಮರದ ಎಲ್ಲ ಕಡೆ ಆ ಕೋತಿಯ ಸಂಬಂಧ ಇದೆಯಾ? ಇಲ್ಲ.
ಯಾವುದೋ ಒಂದು ಟೊಂಗೆಯ ಒಂದು ಭಾಗದಲ್ಲಿ ಕೋತಿಯ ಸಂಯೋಗ ಆಗಿದೆ ಅಷ್ಟೇ. ಅದು ಕೋತಿ ಹಾರುವಾಯ್ತು ಅಂದ್ರೆ ಆ ಸಂಯೋಗನೂ ಹೋಗ್ಬಿಡುತ್ತದೆ. ಆದರೂ ಕೂಡ ವೃಕ್ಷದಲ್ಲಿ ಏನಿದೆ? ಸಂಯೋಗ ಇದೆ. ದ್ರವ್ಯತ್ವ. ಸೊ ಅಲ್ಲ, ಅದು ಮುಂದೆ ಆಯ್ತು. ವೃಕ್ಷದಲ್ಲಿ ಏನಿದೆ? ಸಂಯೋಗ ಇದೆ. ಯಾಕೆ? ದ್ರವ್ಯತ್ವ, ಅದು ಒಂದು ದ್ರವ್ಯ. ವೃಕ್ಷವು ಒಂದು ದ್ರವ್ಯ, ಕೋತಿಯೂ ಒಂದು ದ್ರವ್ಯ. ಸಂಯೋಗ ಯಾವಾಗ ಹೇಳ್ತೀವಿ? ಎರಡು ದ್ರವ್ಯಗಳ ಸಂಬಂಧ. ನಾವು ಹಿಂದೆನೆ ಸಂಯೋಗ. ನೋಡಿದ್ದೀವಿ ಸಂಬಂಧ. ಹಾ, ಸಂಬಂಧದ ಬಗ್ಗೆ ನೈಯಾಯಿಕರು 6 ಬಗೆ ಅಂತಲೇ ಹೇಳಿದ್ದಾರೆ. ಸಂಯೋಗ, ಸಮವಾಯ, ಹಾಗೆ ಅಂತೆಲ್ಲ ನಾವು ಹಿಂದೆ ನೋಡಿದ್ದೀವಿ. ಪ್ರಕೃತ ಎರಡು ದ್ರವ್ಯಗಳ ಸಂಬಂಧ ಆದಾಗ ಅಲ್ಲಿ ಸಂಯೋಗ ಅಂತ ಅವರು ಹೇಳ್ತಾರೆ. ಅದರಿಂದ ವೃಕ್ಷ ಸಂಯೋಗಿ. ಯಾಕೆ? ದ್ರವ್ಯತ್ವಾತ್. ವೃಕ್ಷವು ದ್ರವ್ಯ ಆಗಿದೆ, ಆ ಕೋತಿಯು ದ್ರವ್ಯ ಆಗಿದೆ. ಅದರಿಂದ ವೃಕ್ಷಕ್ಕೂ ಕೋತಿಗೂ ಒಂದು ಸಂಯೋಗ ಆಯಿತು. ಸರಿಯಾಗಿದೆ, ಅನುಮಾನ ಸರಿಯಾಗಿದೆ. ಆದ್ರೆ ಇಲ್ಲಿ ಏನಾಯಿತು ಹಾಗೆ ಅಂದ್ರೆ, ಆ ಅವ್ಯಾಪ್ತಿ ದೋಷ ಯಾಕೆ ಬಂತು ಹಾಗಂತ ಹೇಳ್ತಾರೆ ನೋಡಿ. ಸಂಯೋಗಸ್ಯ ಅವ್ಯಾಪ್ತ ವೃತ್ತಿತ್ವಾತ್ ಅಂತ ಹೇಳ್ತಾರೆ. ಈ ಸಂಯೋಗ ಯಾವಾಗಲೂ ಇರೋದಿಲ್ಲ. ಕೆಲವೊಮ್ಮೆ ಕೋತಿ ಇದ್ರೆ ಇರ್ತದೆ, ಕೋತಿ ಇಲ್ಲ ಅಂದ್ರೆ ಇರೋದಿಲ್ಲ. ಅದರಿಂದ ಆ ಹಿಂದೆ ಹೇಳಿದ ಪ್ರಕಾರ ಏನಾಗಬೇಕು? ವ್ಯಾಪ್ತಿ ಇರಬೇಕು ಅಂದ್ರೆ ಸದಾ ಇರಬೇಕು. ಸದಾ ಇದ್ರೆ ಸಂಯೋಗ ಉಳ್ಳದ್ದು ಅಂತ ಹೇಳ್ಬೋದು. ಆದ್ರೆ ದ್ರವ್ಯಗಳಿಗೆ ಸಂಬಂಧ ಸದಾ ಇರೋದಿಲ್ಲ. ಕೆಲವೆಡೆ ಸಂಯೋಗ ಇರುತ್ತದೆ, ಕೆಲವೆಡೆ ಇರೋದಿಲ್ಲ, ಹಾಗೆ ಅಂತ. ಅದರಿಂದ ಏನಾಯ್ತು? ಅವ್ಯಾಪ್ತಿ ದೋಷ ಬಂತು. ತತ್ಪರಿಹಾರಾಯ, ಅದರ ಪರಿಹಾರಕ್ಕಾಗಿ ಪ್ರತಿಯೋಗಿ ಅಸಮಾನಾಧಿಕರಣ ಅಂತ ಲಕ್ಷಣದಲ್ಲಿ ಸೇರಿಸ್ತಾರೆ. ಲಕ್ಷಣ ಗಣಿತತ್ವೇನ ನಿವೇಶನೀಯ ತಥಾಚ ಪ್ರತಿಯೋಗಿ ಅಸಮಾನಾಧಿಕರಣ ಸಾಧನ ಸಮಾನಾಧಿಕರಣ ಅತ್ಯಂತಾಭಾವ ಅಪ್ರತಿಯೋಗಿತ್ವ ಯತ್ ಸಾಧ್ಯಂ ತತ್ ಸಮಾನಾಧಿಕರಣ್ಯಂ ವ್ಯಾಪ್ತಿ ಇತ್ಯುಕ್ತಂ ಭವತಿ. ಸೊ ಇದನ್ನ ಸೇರಿಸಿದ್ರೆ ಹೇಗೆ ಪರಿಹಾರ ಆಯ್ತು? ಈ ಲಕ್ಷಣ ಸೇರಿಸಿದ್ರೆ ಅಂದ್ರೆ ಈ ದಳ ಸೇರಿಸಿದರೆ ಈ ನೋಡಿ, ಇದರ ಅರ್ಥ ಏನು? ಪ್ರತಿಯೋಗಿ ಅಸಮಾನಾಧಿಕರಣ. ಹಾಗೆ ಸಮಾನಾಧಿಕರಣ ಅಂದ್ರೆ ಏನು? ಒಂದೇ ಆಶ್ರಯದಲ್ಲಿ ಇರೋದು. ಒಂದು ಚಾಪೆ, ಗುರು ಶಿಷ್ಯರು ಇಬ್ಬರು ಕೂತಿರ್ತಾರೆ, ಸಮಾನಾಧಿಕರಣ ಆಯ್ತು. ಒಂದೇ ಅಧಿಕರಣ ಅಂದ್ರೆ ಸಮಾನಾಧಿಕರಣ ಅಂದ್ರೆ ಅದು ಅರ್ಥ. ಈಗ ಏನಾಗಿದೆ? ಆ ಅಸಮಾನಾಧಿಕರಣ. ಅಸಮಾನಾಧಿಕರಣ ಅಂದ್ರೆ ಏನರ್ಥ? ಒಂದೇ ಬೇರೆ ಬೇರೆ ಕಡೆ. ಅಧಿಕರಣದಲ್ಲಿ ಇರಬಾರದು. ಒಂದೇ ಒಂದೇ ಅಧಿಕರಣದಲ್ಲಿ ಇರಬಾರದು. ಯಾವ್ದು ಇರಬಾರದು? ಪ್ರತಿಯೋಗಿ ಅಸಮಾನಾಧಿಕರಣ. ಪ್ರತಿಯೋಗಿ ಯಾವುದರ ಪ್ರತಿಯೋಗಿ? ಯಾವುದರ ಅಭಾವ? ಸಂಯೋಗದ ಅಭಾವ. ಸಂಯೋಗದ. ಹಾ, ಸಂಯೋಗ ಅಭಾವ ಪ್ರದೇಶೆ ಪ್ರತಿಯೋಗಿತ್ವ ಸದ್ಭಾವ ಪ್ರತಿಯೋಗಿ ಸಮಾನಾಧಿಕರಣ ಸದ್ಭಾವ ಲಕ್ಷ್ಯ ಲಕ್ಷಣಸ್ಯ ವ್ಯಾಪ್ತತ್ವಾತ್ ಲಕ್ಷಣ ಸಮನ್ವಯಾತ್ ಅವ್ಯಾಪ್ತಿ ನಾಸ್ತಿ. ಸೊ ಅದರಿಂದ ಏನಾಗಿರಬೇಕು? ಪ್ರತಿಯೋಗಿ ಅಸಮಾನಾಧಿಕರಣ ಅಂದ್ರೆ ಆ ಸಂಯೋಗದ ಅಭಾವ. ಸಂಯೋಗ ಒಂದೇ ಅಧಿಕರಣದಲ್ಲಿ ಇರಬಾರದು, ಸಂಯೋಗದ ಅಭಾವ ಒಂದೇ ಅಧಿಕರಣದಲ್ಲಿ ಇರಬಾರದು, ಹಾಗೆ ಅಂತ. ಈ ರೀತಿಯಾಗಿ ಆ ಆ ಅವ್ಯಾಪ್ತಿಯ ದೋಷ ಪರಿಹಾರ ಆಯಿತು ಅಂತ ಹೇಳ್ತಾರೆ. ಅದರಿಂದ ಪ್ರತಿಯೋಗಿ ಅಸಮಾನಾಧಿಕರಣ ಅದು ಇರಬೇಕು. ಇಲ್ಲದಿದ್ರೆ ವೃಕ್ಷ ಸಂಯೋಗಿ ದ್ರವ್ಯತ್ವಾದ ಎನ್ನುವ ಅನುಮಾನದಲ್ಲಿ ಅವ್ಯಾಪ್ತಿ ದೋಷ ಬರುತ್ತದೆ. ಅದರ ಪರಿಹಾರಕ್ಕಾಗಿ ಪ್ರತಿಯೋಗಿ ಅಸಮಾನಾಧಿಕರಣ ಅಂದ್ರೆ ಪ್ರತಿಯೋಗಿ ಅಂದ್ರೆ ಯಾವುದರ ಅಭಾವ? ಸಂಯೋಗದ ಅಭಾವ. ಸಮಾನಾಧಿಕರಣ. ಸಂಯೋಗದ ಅಭಾವದ ಅಸಮಾನಾಧಿಕರಣ, ಹಾಗೆ ಅಂತ. ಹ್ಮ್. ಯಾವ್ದಾದ್ರು ಉದಾಹರಣೆ ಗುರುಗಳೇ? ಇದೇ ಉದಾಹರಣೆನೆ, ವೃಕ್ಷ ಸಂಯೋಗಿನೇ. ಆ, ಅದಕ್ಕೆ ಅವರು ಉದಾಹರಣೆ ಕೊಟ್ಟೆ ಹೇಳ್ತಾರೆ, ಇಲ್ಲದ್ರೆ ಅರ್ಥನೇ ಆಗೋದಿಲ್ಲ ಇದು. ಹ್ಮ್. ಈ ರೀತಿಯಾಗಿ ಅವರು ಲಕ್ಷಣವನ್ನ ಹೇಳ್ತಾರೆ. ಅದರಿಂದ ಈ ರೀತಿಯಾದ ವ್ಯಾಪ್ತಿ ನಾವು ಹೇಳ್ತೀವಿ, ಇದರಲ್ಲಿ ಏನ್ ತಪ್ಪಿದೆ ಹಾಗೆ ಅಂತ ಅವರು ಪ್ರಶ್ನೆ. ನೋಡಿ, ಎಲ್ಲಿ ತನಕ ಎಲ್ಲಾ ಅಂದ್ರೆ ಸರಿಯಾದ ಅನುಮಾನ ಲಕ್ಷಣ ಕೂಡಿ ಬರಬೇಕು. ಸರಿಯಾದ ಅನುಮಾನದಲ್ಲಿ ಸದನುಮಾನದಲ್ಲಿ ಲಕ್ಷಣ ಕೂಡಿ ಬರಬೇಕು. ಅಸದನುಮಾನದಲ್ಲಿ ಲಕ್ಷಣ ಕೂಡಿ ಬರಬಾರದು. ಹಾಗಿದ್ರೆ ಆ ಲಕ್ಷಣ ಸರಿಯಾಗಿದೆ ಅಂತ ಅರ್ಥ.
ನಾವು ಹೇಳುವ ಈ ಲಕ್ಷಣದಲ್ಲಿ, ವ್ಯಾಪ್ತಿಯ ಲಕ್ಷಣದಲ್ಲಿ ನೀವೇನ್ ದೋಷ ಕಂಡ್ರಿ? ಯಾಕೆ ಸುಮ್ಮನೆ ನಾವು ಹೇಳೋದು ಸರಿ ಇಲ್ಲ ಅಂತ ಹೇಳ್ತೀರಿ ಹಾಗೆ ಅಂತ ಪ್ರಶ್ನೆ. ಸೊ ಈಗ ನಾವು ಏನ್ ಹೇಳಬೇಕು? ನೀವು ಹೇಳುವ ಲಕ್ಷಣ ಅಲ್ಲಿ ಅವ್ಯಾಪ್ತಿನೋ ಅತಿವ್ಯಾಪ್ತಿನೋ ಅಸಂಭವನೋ ಏನೋ ಒಂದು ದೋಷ ಹೇಳಬೇಕು, ಲಕ್ಷಣದ ದೋಷ ಹೇಳಬೇಕು. ಇಲ್ಲದಿದ್ದರೆ ನೈಯಾಯಿಕರು ಹೇಳಿದ್ದು ಸರಿಯೇ ಆಗ್ತದೆ ಹಾಗೆ ಅಂತ. ಅದಕ್ಕೆ ತದಸತ್ ಅಂತ ಪ್ರಾರಂಭ ಮಾಡ್ತಾರೆ. ಅವರು ಹೇಳೋದು ನೈಯಾಯಿಕರು ಹೇಳುವ ಈ ಲಕ್ಷಣ ಸರಿಯಲ್ಲ, ಯಾಕೆ ಅಂತ ಅದನ್ನ ಮುಂದೆ ನೋಡೋಣ. ಶ್ರೀಮಧ್ವಾಂತರದಲ್ಲಿ ಶ್ರೀಕೃಷ್ಣ ಶ್ರೀ ಹರೇ ನಮಃ.